ಇದು 5 ವರ್ಷ ಯಶಸ್ವಿ ಮಾಡಿದ ಮ್ಯಾಗ 6ನೇ ವರ್ಷ. ಈ ಒಂದು ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ಬಹುತೇಕ ನಾವು ಕಂಡಂಗೆ ಇದು ಹುಬ್ಬಳ್ಳಿ ಒಳಗೆ ಮೊದಲಿಗೆ ಯಾರೂ ಮಾಡಿದ್ದಿಲ್ಲ. ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರು ಮಾಡಿ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಭಾರತೀಯ ಕ್ರೀಡೆಗಳಿಗೆ ಉತ್ತೇಜನ ಕೊಡಬೇಕನ್ನೋಂಗೆ ಕಬಡ್ಡಿ ಆಯಿತು, ಕಲ್ಲೆತ್ತು ಸ್ಪರ್ಧೆ ಆಯಿತು, ಗಾಳಿಪಟ ಆಯಿತು, ವಿವಿಧ ಆಹಾರ ಮೇಳ ಆಯಿತು. ಇವೆಲ್ಲವನ್ನು ಮಾಡಿ ಈ ಭಾಗದ ಜನರಿಗೆ ಬರೀ ರಾಜಕಾರಣ ಅಲ್ಲ, ಸಾಂಸ್ಕೃತಿಕ ಚಟುವಟಿಕೆ ನಾವು ಭಾಗವಹಿಸೋ ಅನ್ನೋದು ಕಲಿಸಿಕೊಟ್ಟವ್ರು ಮಾನ್ಯ ಪ್ರಹ್ಲಾದ್ ಜೋಶಿ ಅವರು. ಇಂಥ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಅಭೂತಪೂರ್ವವಾಗಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ಗಾಳಿಪಟುಗಳು ಗಾಳಿಪಟದ ಪಟುಗಳು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಇವತ್ತಿನ ದಿನ ಬಂದಿದ್ದಕ್ಕೆ ನಮಗೆಲ್ಲ ಹೆಮ್ಮೆ ಆಗಿದೆ. ಸರ್, ಭಾರತ ದೇಶಕ್ಕೆ ಈ ಜಗತ್ತೇ ಬೆರಗಾಗಿ ನೋಡ್ತಾ ಇದೆ ಮಹಾಕುಂಭಗಳ ಬಗ್ಗೆ. ಅದೇ ರೀತಿ ನಿನ್ನೆ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಆದಂಥ ಮಮತಾ ಬ್ಯಾನರ್ಜಿ ಅವರು ಇದು ಮಹಾಕುಂಭಮೇಳದಲ್ಲಿ ಮೃತ್ಯುಕುಂಭ ಅಂತ ಹೇಳ್ತಾರೆ. ನೋಡ್ರಿ, ಅವ್ರಿಗೆ ಹಿಂದೆ ತಾವು ನೋಡಿದಂಗೆ ಎಲ್ಲದಕ್ಕೂ ಅವರು ವಿರುದ್ಧ ಮಾತಾಡೋದು ಒಂದು ಚಟ. ಹಿಂದೆ ಕೋವಿಡ್ ಬಂದಾಗ ಇವರ ಕಾಂಗ್ರೆಸ್ನವ್ರು ಹೇಳಿದರು, ಕಳುವಲ್ಲಿ ಹೋಗಿ ಅವರ ಇಂಜೆಕ್ಷನ್ ಮಾಡಿಸ್ಕೊಂಡಿದ್ರು. ಹಂಗೆ ಅದೆಲ್ಲ ಅವ್ರಿಗೆ ಯಾವ್ಯಾವ ಟೈಮ್ನಾಗ ಏನೇನು ಮಾತಾಡಬೇಕು ಅದನ್ನು ಉದ್ಯೋಗ ಇಲ್ಲ, ಅದನ್ನು ಮಾತಾಡ್ಕೊತ ಹೋಗ್ತಾರೆ. ಸರ್, ಈಗ ಮೊಘಲರೇನು ನಮ್ಮ ನಾಳಿದ್ರಲ್ಲ, ಅದಕ್ಕೆ ನಮ್ಮವರೇ ನಮ್ಮ ಕಾರಣ ಅದ್ರ, ನಮ್ಮ ಬೆನ್ನಿಗೆ ನಮ್ಮವರ ಬೇಚಿರು. ಅದೇ ಥರ ರಾಯಣ್ಣ ಇದಾಗ್ಲಿಕ್ಕೂ ನಮ್ಮವರ ಕಾರಣ. ಅದೇ ರೀತಿ ಇವಾಗಲೂ ನಮ್ಮವರೇ ಕಾರಣ ಆಗ್ತಾರೆ ಭಾರತ ದೇಶವನ್ನು ಹಿಂದೆ. ಏನು ರಾಜಕಾರಣ ಮಾಡೋದು ಬಿಟ್ಟು ಇಂಥದ್ರೊಳಗೆ ಅದನ್ನೆಲ್ಲ ಮಾಡಬಾರ್ದು. ಧಾರ್ಮಿಕತೆ ಮೆರಿಬೇಕು, ದೇಶ ಸಂಸ್ಕೃತಿಯನ್ನು ಉಳಿಸ್ಬೇಕು. ಇಷ್ಟೇ ನಾವು ಹೇಳೋದು.